ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಡೆಡ್ಲೈನ್ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ಜಿಬಿಎ ಮುಖ್ಯ ಆಯುಕ್ತ ನವೆಂಬರ್ 10ರವರೆಗೆ ಮತ್ತೊಂದು ಡೆಡ್ಲೈನ್ ನೀಡಿದ್ದಾರೆ. ಈ ಮೂಲಕ ನವೆಂಬರ್ 10ರ ಬಳಿಗೆ ಮುಖ್ಯ ರಸ್ತೆ, ಉಪಮುಖ್ಯ ರಸ್ತೆ ಹಾಗೂ ವಾರ್ಡ್ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಒಪ್ಪದ ಗುತ್ತಿಗೆದಾರರಿಗೆ ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆ ಆಯುಕ್ತರು ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ಕೊಟ್ಟಿದ್ದಾರೆ. ಟನಲ್ ರಸ್ತೆ ವಿರೋಧಿಸ್ತಾ ಇರುವ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ನೀಡಿದ್ದಾರೆ. ಬಿಜೆಪಿಯವರು ಟೀಕೆ ಬಿಟ್ಟು ಸಲಹೆ ನೀಡಲಿ. ಟನಲ್ ಯೋಜನೆ ನಗರದ ಭವಿಷ್ಯಕ್ಕಾಗಿ ರೂಪಿಸುವ ಯೋಜನೆ. ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಟನಲ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದು ನನ್ನ ಆಸ್ತಿಯಲ್ಲ, ಸಾರ್ವಜನಿಕರಿಗೆ ಮಾಡ್ತಾ ಇರುವ ಯೋಜನೆ. ನನಗೆ ಬಿಜೆಪಿಯವರು ಪರಿಹಾರ ಮಾತ್ರ ತಿಳಿಸಲಿ. ಯೋಜನೆ ವಿರೋಧಿಸಿ ಸಹಿ ಅಭಿಯಾನ ಮಾಡ್ತಿದ್ದಾರೆ. ನನಗೂ ಸಹಿ ಅಭಿಯಾನ ಮಾಡೋದಕ್ಕೆ ಬರುತ್ತೆ. ಅವರಿಗಿಂತ ಹೆಚ್ಚು ಸಂಘಟನೆ ಮಾಡೋನು ನಾನು ಅಂತ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯವರು ಟನಲ್ ವಿರೋಧಿಸ್ತಾ ಇದ್ದಾರೆ ಎಂಬ ಡಿಸಿಎಂ ಡಿಕೆಶಿ ಮಾತಿಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ನಾವು ಟನಲ್ ವಿರೋಧಿ ಅಲ್ಲ, ಅಭಿವೃದ್ಧಿ ವಿರೋಧಿಗಳಲ್ಲ. ಟನಲ್ ರೋಡ್ ಮಾಡೋದಾದ್ರೆ ಕಡಿಮೆ ಬೆಲೆಯಲ್ಲಿ ಮಾಡಿ. ಕರ್ನಾಟಕ ಪ್ಲಸ್ ದೆಹಲಿ ಪ್ರಾಜೆಕ್ಟ್ ಮಾಡಬೇಡಿ. ಈ ಪ್ರಾಜೆಕ್ಟ್ನಲ್ಲಿ ಪಾರ್ಕ್ಗಳ ಜಾಗ ಬಳಸ್ಕೊಳ್ಬೇಡಿ. ನಮಗೆ ಜನಸಾಮಾನ್ಯರ ದುಬಾರಿಯಲ್ಲದ ಬೆಂಗಳೂರು ಬೇಕು. ಆದರೆ ಕಾಂಗ್ರೆಸ್ ಬೆಂಗಳೂರನ್ನ ದುಬಾರಿ ಮಾಡೋದಕ್ಕೆ ಹೊರಟಿದೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ನಾವು ಟನಲ್ ವಿರೋಧಿ ಅಲ್ಲ, ಪಾರ್ಕ್ ಬಳಸಬೇಡಿ, ಕಡಿಮೆ ದರದಲ್ಲಿ ಮಾಡಿ. ಈ ಥರ ದುಬಾರಿ ಬೆಂಗಳೂರು ಬೇಡ. ನಮಗೆ ಜನಸಾಮಾನ್ಯರ ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ. ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ. ನಮಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ರೋಡನ್ನು ಮಾಡಿ, ಯಾವ ರೋಡ್ ಬೇಕಾದರೂ ಮಾಡಿ. 10 ಟನಲ್ ರೋಡ್ ಮಾಡಿ, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಪರಿಸರನ ಹಾಳು ಮಾಡಿ, ಫೀಸಿಬಲ್ ಇಲ್ಲ ಅದಕ್ಕೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆಧಾರಿತ ವಿಚಾರಣೆ ನಡೀತಾ ಇದೆ. ಇದರ ನಡುವೆ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸಿರುವ ಪವಿತ್ರ ಗೌಡ, ನಾನು ಸಿಂಗಲ್ ಪೇರೆಂಟ್, ನನ್ನ ಮಗಳು SLC ವ್ಯಾಸಂಗ ಮಾಡ್ತಾ ಇದ್ದಾಳೆ ಅಂತ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿದ್ದಾಳೆ. ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ಅರ್ಜಿ ವಿಚಾರಣೆ ನಡೆಯಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.